ಅವಳ ಸ್ವರೂಪ ಏನಿದೆ ಅತಿ ವಿಶಾಲ ಸ್ವರೂಪ. ಯಾವುದೇ ಮಹಾವಿದ್ಯೆನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಥವಾ ಆ ತತ್ವದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸ್ವಲ್ಪ ನಮ್ಮ ಶರೀರದ ಜ್ಞಾನನೂ ಇರಬೇಕು. ನಮಗೆ ನಮ್ಮ ಶಕ್ತಿಯ ಬಗ್ಗೆ ಜ್ಞಾನ ಇರೋದು ಅವಶ್ಯಕ, ಅನಿವಾರ್ಯ. ನಾನೇನು ಮಾಡಬಲ್ಲೆ, ನನ್ನ ಕೆಪಾಸಿಟಿ ಏನು, ನಾನೆಷ್ಟು ಹೊತ್ತು ಕೂತ್ಕೊಳ್ಳಬಲ್ಲೆ, ನಾವು ಧ್ಯಾನ ಕಲ್ತಿದ್ದೀವ ಅಥವಾ ಇನ್ನೂ ಕಲಿತಿಲ್ವ, ನಾವು ಮಂತ್ರದ ಪೂರ್ತಿ ರಹಸ್ಯನ ಅರ್ಥ ಮಾಡ್ಕೊಂಡಿದ್ದೀವ ಇಲ್ವಾ, ನಾವು ಯಾವುದೇ ಸಾಧನೆ ಮಾಡಬೇಕಾದ್ರೆ ಏನು ಮಂತ್ರ ಮಾಡ್ತೀವಿ ಆ ಮಂತ್ರದ ಊರ್ಜೆಯ ರಹಸ್ಯನ ಅರ್ಥ ಮಾಡ್ಕೊಂಡಿದ್ದೀವ. ಗುರುವಿನ ಕೆಲಸ ಏನು ಅಂದರೆ ಮೊದಲು ಸಾಧಕನಿಗೆ ತಯಾರು ಮಾಡಬೇಕು, ಆಮೇಲೆ ಮಂತ್ರ ಕೊಡಬೇಕು. ಅವನ ಪಾತ್ರತೆ ಯೋಗ್ಯತೆ ಏನಿದೆ ಅದನ್ನು ನೋಡಿಕೊಂಡು ಅವನಿಗೆ ಮಂತ್ರ ದೀಕ್ಷೆ ಕೊಡಬೇಕು. ನಿಮಗೆ ಕೂತ್ಕೊಳ್ಳೋ ಕೆಪಾಸಿಟಿನೇ ಇಲ್ಲ, ನೀವು ಆ ಮಂತ್ರ ತಗೊಂಡು ಏನು ಸಾಧನೆ ಮಾಡ್ತೀರಾ? ಮನಸ್ಸಲ್ಲಿ ಬರೋ ಯೋಚನೆಗಳನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ ಅಂದರೆ ನೀವು ಹೇಗೆ ಕೂತ್ಕೊಳ್ತೀರಾ? ಸಾಧನೆ ಕೂತ್ಕೊಂಡ್ರೆ ನಿಮಗೆ ನಿದ್ದೆ ಬರ್ತದೆ, ನಿಮ್ಮಲ್ಲಿ ತಾಮಸಿಕ ಗುಣ ಜಾಸ್ತಿ ಇದೆ. ಆ ನಿದ್ರೆನ ಕಂಟ್ರೋಲ್ ಮಾಡೋದು ಹೇಗೆ ಅದು ಗೊತ್ತಿಲ್ಲ ಅಂದರೆ ಯಾವ ರೀತಿ ಕೂತ್ಕೋತೀರಾ? ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ? ಅದೇ ಗೊತ್ತಿಲ್ಲ ಅಂದರೆ ನೀವು ಸಾಧನೆ ಮಾಡ್ತಾ ಮಾಡ್ತಾ ಹೆಂಗೆ ನಿದ್ದೆ ಮಾಡಿಬಿಡ್ತೀರಾ? ಸಾಧನೆಯ ನಿಜವಾದ ಅರ್ಥ ಪ್ರತಿಕ್ಷಣ ಜಾಗೃತರಾಗಿರೋದು. ಪ್ರತಿಕ್ಷಣ ನಮ್ಮ ಇಂದ್ರಿಯದ ಮೇಲೆ, ನಮ್ಮ ಮಂತ್ರದ ಮೇಲೆ, ನಮ್ಮ ಪ್ರಾಣದ ಮೇಲೆ, ಊರ್ಜೆಯ ಮೇಲೆ, ನಮ್ಮ ಚೇತನದ ಮೇಲೆ ಪೂರ್ಣ ರೂಪದಲ್ಲಿ ಧ್ಯಾನ ಇಡೋದು. ಪ್ರತಿಕ್ಷಣ ಜಾಗೃತರಾಗಿರುವ ಕ್ಷಮತೆ ನಮ್ಮಲ್ಲಿರಬೇಕು. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿಬಿಡೋದಲ್ಲ, ಪ್ರತಿಕ್ಷಣ ಜಾಗೃತರಾಗಿರೋದು, ನಮ್ಮ ಊರ್ಜೆಯ ಒಳಗಡೆ ಜಾಗೃತರಾಗಿರೋದು. ನಾವು ಕಣ್ಣು ಮುಚ್ಕೊಳ್ತೀವಿ, ಯಾರೋ ಹೇಳ್ತಾರೆ ಶ್ವಾಸದ ಮೇಲೆ ಗಮನ ಹರಿಸಿ, ಯಾರೋ ಹೇಳ್ತಾರೆ ಮೂಲಾಧಾರ ಚಕ್ರದ ಮೇಲೆ ಗಮನ ಇಡಿ, ಯಾರೋ ಹೇಳ್ತಾರೆ ಆಜ್ಞಾ ಚಕ್ರದ ಮೇಲೆ ಗಮನ ಇಡಿ, ಶಕ್ತಿನ ಕೇಂದ್ರೀಕರಿಸಿ. ನಮಗೆ ಪ್ರಾಣನ ಹಿಡಿದು ನಿಲ್ಲಿಸೋದೇ ಗೊತ್ತಿಲ್ಲ ಅಂದಮೇಲೆ ಕೇಂದ್ರೀಕರಿಸೋದು ಹೇಗೆ? ಶರೀರದ ಸಮಸ್ತ ಊರ್ಜೆನ, ಶಕ್ತಿನ ಹೇಗೆ ಕೇಂದ್ರೀಕರಿಸೋದು? ನಮಗೆ ಶಕ್ತಿ ಬಗ್ಗೆನೇ ಗೊತ್ತಿಲ್ಲ, ಇನ್ನು ಶರೀರದ ಸಮಸ್ತ ಊರ್ಜೆನ, ಶಕ್ತಿನ ಯಾವ ರೀತಿ ಒಂದು ಕಡೆ ಕೇಂದ್ರೀಕರಿಸೋದು? ನಾವು ಆಜ್ಞಾ ಚಕ್ರದ ಮೇಲೆ ಧ್ಯಾನ ಮಾಡ್ತೀವಿ, ಸ್ವಲ್ಪ ಸಂವೇದನೆ ಆಗ್ತದೆ, ಅನುಭವ ಆಗ್ತದೆ. ನಾವು ಆಜ್ಞಾ ಚಕ್ರದ ಬಗ್ಗೆ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದರೆ ಅದು ಓಪನ್ ಆಗೋದಾದರೆ ಹೇಗೆ? ಗುರು ದೀಕ್ಷೆ ಇಲ್ಲದೆ ಅಥವಾ ಗುರುವಿನ ಮಾರ್ಗದರ್ಶನ ಇಲ್ಲದೆ ನಾವು ಏನೋ ಮಾಡಲಿಕ್ಕೆ ಹೋದರೆ ಏನೋ ಆಗಿಬಿಡ್ಬೋದು. ಒಳ್ಳೆಯದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು, ಜ್ಞಾನಿನೂ ಆಗ್ಬೋದು, ಹುಚ್ಚರೂ ಆಗ್ಬೋದು. ಆಜ್ಞಾ ಚಕ್ರ ಪೂರ್ತಿಯಾಗಿ ಓಪನ್ ಆದರೆ ಆವಾಗ ನಮ್ಮೊಳಗೆ ಹೊಸ ವಿಚಾರ ಜನ್ಮ ಪಡಿತದೆ. ಆ ವಿಚಾರ, ಆ ಜ್ಞಾನ ನಮ್ಮನ್ನು ಪಶುತ್ವದಿಂದ ದೈವತ್ವದ ಕಡೆಗೆ ಕರೆದೊಯ್ತದೆ. ದೈವಿ ಶಕ್ತಿ ನಮ್ಮೊಳಗೆ ಜಾಗೃತ ಆಗ್ತದೆ. ಗುರು ಮಾರ್ಗದರ್ಶನ, ಗುರು ದೀಕ್ಷೆ ಯಾಕಂದರೆ ಗುರುವಿನಿಂದ ನಮ್ಮೊಳಗೆ ಒಂದು ದೈವತ್ವದ ತತ್ವನ ನಮ್ಮೊಳಗೆ ಬಿತ್ತಲಾಗ್ತದೆ. ಆ ತತ್ವ ನಮ್ಮೊಳಗೆ ಆಲ್ರೆಡಿ ಇದೆ, ಅದಕ್ಕೆ ಇನ್ನೂ ಸರಿಯಾದ ಊರ್ಜೆ ಸಿಕ್ಕಿಲ್ಲ. ನಾವು ಗಾಯತ್ರಿ ಮಂತ್ರ ಮಾಡಬೇಕಂದ್ರೂ ಬಾಯಿಪಾಠ ಮಾಡ್ಕೊಂಡು ಮಾಡ್ತೀವಿ ಹೊರತು ಅದರ ಅರ್ಥ ತತ್ವ ಏನೂ ಅರ್ಥ ಮಾಡ್ಕೊಂಡಿರಲ್ಲ. ಅದರೊಳಗೆ ಚೇತನ ಹಾಕೋದು ನಮ್ಗೆ ಗೊತ್ತಿರಲ್ಲ. ಎಲ್ಲಿಯವರೆಗೆ ಚೇತನದ ಅಸ್ತಿತ್ವ, ಚೇತನದ ಊರ್ಜೆಯ ಬಗ್ಗೆ ನಮಗೆ ಗೊತ್ತಿಲ್ವೋ ಅಲ್ಲಿವರೆಗೆ ನಾವು ಎಷ್ಟೋ ಗಾಯತ್ರಿ ಮಂತ್ರ ಮಾಡಿದ್ರೂ ಸಹ ಅದು ವ್ಯರ್ಥ ಆಗ್ತದೆ. ಹಿಂದಿನ ವಿಡಿಯೋದಲ್ಲಿ ನಾನು ದೇವತೆಗಳ ಶ್ರೇಣಿ ಎಷ್ಟಿರ್ತದೆ, ನಾವು ತಪ್ಪಾದ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಯಾವ ರೀತಿ ಆ ಶ್ರೇಣಿಯ ದೇವತೆಗಳು ನಮ್ಮ ಶಕ್ತಿನ ಹೀರಿಕೊಳ್ತವೆ ಅನ್ನೋದನ್ನು ವಿವರಿಸಿದ್ದೀನಿ. ತಂತ್ರದಲ್ಲಿ ಈ 64 ಥರದ ಗಣೇಶ ಇದೆ ಅಂತಾರೆ. ಅದರಲ್ಲಿ 10 ಗಣೇಶ ಏನಿದೆ ಅದು ಚೋರ್ ಗಣೇಶ ಅಂತಾರೆ. ನಮ್ಮ 10 ದ್ವಾರಗಳಲ್ಲಿ ಆ ಗಣೇಶನ ಉಪಸ್ಥಿತಿ ಇದೆ. ಹಾಗಾಗಿ ಆ ಶರೀರದ ದ್ವಾರನ ಊರ್ಜಮಯವನ್ನಾಗಿ ಮಾಡಬೇಕಾಗ್ತದೆ. ಅಲ್ಲಿ ಕವಚ ಕೊಡಬೇಕಾಗ್ತದೆ. ಮಂತ್ರ ಮಾಡಬೇಕಾದ್ರೆ ನಾವು ಕವಚ ಹಾಕ್ಕೊಂಡಿಲ್ಲ ಅಂದರೆ ನಮ್ಮ ಶಕ್ತಿ ಅದನ್ನು ಹೀರಿ ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ. ನಾವು ಪುರಾಣದ ಕಥೆಗಳಲ್ಲಿ ತುಂಬ ಕೇಳಿದ್ದೀವಿ. ಈ ಋಷಿ ಮುನಿಗಳು ತಪಸ್ ಮಾಡ್ತಿರ್ಬೇಕಾದ್ರೆ ರಂಬೆ, ಊರುಷಿ, ಅಪ್ಸರ, ಇಂದ್ರ ಎಲ್ಲರೂ ಬಂದು ಆ ತಪಸ್ಸನ್ನು ಭಂಗ ಮಾಡ್ತಾಯಿದ್ರು. ಯಾವುದೇ ಸಾಧಕ, ಋಷಿ ಮುನಿ ಆಗಿರ್ಬೋದು, ಬ್ರಹ್ಮ ಅಥವಾ ವಿಷ್ಣು ಮಹೇಶ್ವರನ ತಪಸ್ಸು ಮಾಡ್ತಾ ಇದ್ದಾಗ ಆವಾಗ ಇಂದ್ರಾದಿ ದೇವತೆಗಳು ಅವರ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಬರ್ತಾಯಿದ್ರು. ಕೆಲವು ಅಪ್ಸರಗಳು ಬರ್ತಾಯಿದ್ರು. ಇದನ್ನು ನಾವು ತಾರ್ಕಿಕ ರೂಪದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ, ಪುರಾಣಗಳಲ್ಲಿ ಕೇಳಿದ್ದೀವಿ. ಇಲ್ಲಿ ಇಂದ್ರ ಅಂದರೆ ಇಂದ್ರಿಯ, ಅದು ನಮ್ಮನ್ನು ವಿಚಲಿತನನ್ನಾಗಿ ಮಾಡ್ತದೆ. ನಮ್ಮ ಕಾಮ ನಮ್ಮನ್ನು ವಿಚಲಿತನನ್ನಾಗಿ ಮಾಡ್ತದೆ. ಎಲ್ಲಿವರೆಗೆ ಈ ವಿಚಲಿತ ಅವಸ್ಥೆಯಲ್ಲೇ ನಾವು ಸಿಕ್ಕಾಕೊಂಡಿರ್ತೀವೋ ಅಲ್ಲಿ ತನಕ ನಾವು ಈ ಹಂತನ ಪಾರು ಮಾಡಲಿಕ್ಕಾಗಲ್ಲ.
ಈ ಹಂತ ನಾವು ದಾಟಿಲ್ಲ ಅಂದರೆ ನಾವು ಸಾಧನೆಯ ಮಾರ್ಗದಲ್ಲಿ ನಮಗೆ ಅಸಂತುಷ್ಟಿನೇ ಇರ್ತದೆ. ಈ ರೀತಿಯ ತಪ್ಪಾದ ಮಾರ್ಗದಿಂದ ನಮ್ಮ ಪ್ರಥಮ ಹೆಜ್ಜೆನೇ ತಪ್ಪಾದರೆ ನಾವು ಹೇಗೆ ಗುರಿ ಮುಟ್ಲಿಕ್ಕೆ ಸಾಧ್ಯ? ಕಾಳಿ ಆ ಪ್ರಥಮ ಚರಣ. ಕಾಳಿಯ ಸಾಧಕನಿಗೆ, ಕಾಳಿಯ ಸಾಧನೆಯ ಒಳಗೆ ಆತ್ಮಬಲ ಇಲ್ಲ ಅಂದರೆ ಅವನು ಸಾಧನೆ ಮಾಡಲಿಕ್ಕಾಗಲ್ಲ. ಆಹಾರ, ನಿದ್ರೆ, ಭಯ, ಮೈಥುನ ಈ ಸ್ವಭಾವ, ಈ ಪ್ರವೃತ್ತಿ ಇದ್ದಾಗ ಅವನು ಸಾಧನೆ ಮಾಡಲಿಕ್ಕಾಗಲ್ಲ. ಯಾರ ಮನಸ್ಸಲ್ಲಿ ಅಶಾಂತಿ, ನಿರಾಶೆ, ಅಶ್ರದ್ಧೆ, ಇಚ್ಛೆ, ಅಹಂಕಾರ ಇದೆಯೋ ಅವರು ಸಾಧನೆ ಮಾಡಲಿಕ್ಕಾಗಲ್ಲ. ಇವು ಸಾಧಾರಣ ಶಕ್ತಿ ಅಲ್ಲ, ಮಹಾವಿದ್ಯೆ. ಇದು ಹನುಮಾನ್ ಚಾಲೀಸ ಆಗಲಿ, ಗಾಯತ್ರಿ ಮಂತ್ರ ಆಗಲಿ, ದುರ್ಗಾ ಸಪ್ತಶತಿ ಅಲ್ಲ. ಇವು ಮಹಾನ್ ವಿದ್ಯೆ, ಮಹಾವಿದ್ಯೆ. ಆ ಮಹಾನ್ ವಿದ್ಯೆ ಒಳಗೆ ವೀರ ಸಾಧಕ ಮಾತ್ರ ಹೆಜ್ಜೆ ಇಡಬಲ್ಲನು. ಆ ಮಹಾವಿದ್ಯೆನ ಸಾಧಿಸಬೇಕು ಅಂದರೆ ವೀರ ಭಾವ ಆಗಿರಬೇಕು. ದೇವಭಾವ ಮತ್ತು ಪಶುಭಾವ ಇದ್ದವರು ಸಹ ಈ ಸಾಧನೆ ಮಾಡಲಿಕ್ಕಾಗಲ್ಲ. ವೀರಭಾವನೇ ಬೇಕು. ವೀರಭಾವ ಅಂದರೆ ಯಾವುದೇ ಮನಸ್ಸಿನ ಪರಿಸ್ಥಿತಿಯ ಒಳಗೆ, ಮನಸ್ಸಿನ ಕಲ್ಪನೆಯ ಒಳಗೆ ನನ್ನ ಮುಂದೆ ಏನೇ ಬರಲಿ ಅದನ್ನೆಲ್ಲ ಕಟ್ ಮಾಡ್ತಾ ಹೋಗ್ತೀನಿ, ಅದನ್ನೆಲ್ಲ ಕತ್ತರಿಸ್ತಾ ಹೋಗ್ತೀನಿ. ಅದು ಸಾತ್ವಿಕನೇ ಆಗಿರಲಿ, ರಾಜಸಿಕನೇ ಆಗಿರಲಿ, ತಾಮಸಿಕನೇ ಆಗಿರಲಿ, ಎಲ್ಲ ಭಯನ ಕತ್ತರಿಸ್ತಾ ಹೋಗೋದು, ಎಲ್ಲ ಕಲ್ಪನೆನ ಕತ್ತರಿಸ್ತಾ ಹೋಗೋದು. ನಿಮ್ಮ ಮುಂದೆ ಸಾಧನೆಯಲ್ಲಿ ನಿಮ್ಮ ಮುಂದೆ ಯಾವುದೇ ಆಕೃತಿ ಬರಲಿ, ಯಾವುದೇ ಥರದ ಧ್ವನಿ ಕೇಳಲಿ, ಯಾವುದೇ ಊರ್ಜೆ ಜೊತೆ ಆಟ ಆಡೋ ಪ್ರಸಂಗ ಬಂದರೂ ಸಹ ಎಲ್ಲವನ್ನು ಕತ್ತರಿಸಿ ಮುಂದೆ ಹೋಗುವ ಗುಂಡಿಗೆ ಇರಬೇಕು. ಆವಾಗಲೇ ನಮ್ಮೊಳಗೆ ವೀರ ಬಾಹು ಪ್ರಕಟ ಆಗ್ತಾನೆ. ಅದಕ್ಕೆ ಕೆಲವರು ಹೇಳ್ತಾರೆ ಇದರ ಸಾಧನೆ ಸ್ಮಶಾನದಲ್ಲೇ ಮಾಡಬೇಕು, ಹಾಗಾಗಿ ಸಾಧಕ ನಿರ್ಭಯ ಆಗಿರಬೇಕು ಅಂತ. ಅದಕ್ಕಾಗಿ ಸಾಧಕ ನಿರ್ಭಯ ಸ್ಥಿತಿಯಲ್ಲಿರಬೇಕು. ಭಯ ಅನ್ನೋದು ಕಾಲದ ಒಂದು ಅಂಶ. ನೀವು ಟೈಮಿಗೆ ಹೆದರ್ತೀರ, ಕಾಲಕ್ಕೆ ಹೆದರ್ತೀರ, ನೀವು ಮೃತ್ಯುಗೆ ಹೆದರ್ತೀರ. ನಮಗೆ ಭೂತ, ಪ್ರೇತ, ಪಿಶಾಚಿ ಇವುಗಳ ಕಲ್ಪನೆಯಿಂದ ಭಯ ಆಗ್ತದೆ. ನಮ್ಮ ಅಸ್ತಿತ್ವದಿಂದ, ನಮ್ಮ ಐಡೆಂಟಿಟಿಯಿಂದನೂ ನಮಗೆ ಭಯ ಇರ್ತದೆ. ಎಲ್ಲಿ ನನ್ನ ಈ ಅಸ್ತಿತ್ವನ ಕಳೆದುಕೊಂಡು ಬಿಡ್ತೀನೋ ಅನ್ನೋ ಭಯ, ನನ್ನ ದುಡ್ಡೆಲ್ಲಿ ಹೋಗುತ್ತೋ, ನನ್ನ ಸಂಸಾರ ಎಲ್ಲ ಹೋಗುತ್ತೋ ಅನ್ನೋ ಭಯ, ನನಗೆ ಏನಾದರೂ ಆಗಿಬಿಟ್ರೆ ಅನ್ನೋ ಭಯ, ಇವೆಲ್ಲ ಬಾಧೆ ನಮ್ಮನ್ನು ಕಾಡ್ತಾ ಇರ್ತವೆ. ಈ ಅಡೆತಡೆಗಳನ್ನು ನಾವು ಪೂರ್ಣ ಮಾಡಿದಾಗಲೇ ನಾವು ಮಹಾವಿದ್ಯೆಯ ಒಳಗೆ ಪ್ರವೇಶ ಪಡಿತೀವಿ. ಈ ಎಲ್ಲ ಅಡೆತಡೆಗಳನ್ನು ನಾವು ನಿವಾರಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ನಾವು ಸಾಧಕನೇ ಇನ್ನೂ ಆಗಿಲ್ಲ ಅಂದರೆ ಸಾಧನೆ ಮಾಡೋದು ಹೇಗೆ? ಒಬ್ಬ ಸಾಧಕನ ಲಕ್ಷಣ ಹೇಗಿರಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿರಬೇಕು. ದಶಮಹಾವಿದ್ಯೆ ಕಲ್ಪನೆಯ, ತರ್ಕದ ಆಚೆಗಿನ ವಿದ್ಯೆ. ನಾವು ಶೂನ್ಯ ಆಗಬೇಕಾಗ್ತದೆ. ಶೂನ್ಯ ಆದಾಗಲೇ ನಾವು ಅನಂತ ಆಗ್ತೀವಿ. ಅದೇ ಪ್ರಥಮ ಹೆಜ್ಜೆ ಸಹ. ನಾವು ಈ ಮಹಾವಿದ್ಯೆಯ ಒಳಗೆ ಮುಳುಗಿದಾಗ ಅಥವಾ ಮುಳುಗಬೇಕು ಅಂದರೆ ನಾವು ಮಾಡಿರುವಂತಹ ಸಾಧನೆ, ತಪ, ಕ್ರಿಯೆ, ನಮ್ಮ ಜ್ಞಾನ, ವಿಜ್ಞಾನ ಎಲ್ಲ ಬಿಡಬೇಕಾಗ್ತದೆ. ತರ್ಕನ ಬಿಡಬೇಕಾಗ್ತದೆ. ಆವಾಗಲೇ ನಾವು ಅದರ ಒಳಗಡೆ ಇಳಿಬಹುದು. ಈ ವಿದ್ಯೆ ನಮ್ಮ ಭಾವ, ಬುದ್ಧಿ, ಕಲ್ಪನೆಗಿಂತ ವಿಪರೀತ. ನಾವು ಇದನ್ನು ಕೆಲವು ಸಾವಿರ ಸಲ ಮಂತ್ರ ಜಪ ಮಾಡಿದ ಮಾತ್ರಕ್ಕೆ ಆ ದೇವಿನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗಲ್ಲ. ಕಾಳಿ ತಂತ್ರದ ಒಳಗೆ ಕಾಳಿಯ ಬೀಜ ಮಂತ್ರ ಕ್ರೀಮ್. ಈ ಕ್ರೀಮ್ ಬೀಜ ಮಂತ್ರ ಕ್ರಿಯಾಶಕ್ತಿಯ ಸೂಚಕ. ಈ ಕ್ರೀಮ್ ಬೀಜ ಮಂತ್ರ ಕ್ರಿಯಾಶಕ್ತಿಯ ಪ್ರತೀಕ. ಓಂ ಐಂ ಹೀಂ ಕ್ರೀಂ ಚಾಮುಂಡಾಯ ವಿಚ್ಚೆ, ಇದು ಕಾಳಿಯ ಮಂತ್ರ. ಓಂ ಐಂ ಹೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ, ಇದು ಕಾಳಿಯ ಮಂತ್ರ. ಇದರ ಅರ್ಥ ಏನು ಅಂದರೆ ಸರಸ್ವತಿ, ಪಾರ್ವತಿ, ಕಾಳಿ. ಸರಸ್ವತಿ ಲಕ್ಷ್ಮಿ ಕಾಳಿನೂ ಆಗುತ್ತೆ, ಸರಸ್ವತಿ ಮಾಯೆ ಕಾಳಿನೂ ಆಗುತ್ತೆ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಸರಸ್ವತಿ ಅಂದರೆ ನಮ್ಮ ಬುದ್ಧಿ, ನಮ್ಮ ವಿವೇಕ, ನಮ್ಮ ಜೀವನದ ಏನೇ ಕಷ್ಟ ಕಾರ್ಪಣ್ಯ ಇರಲಿ ಅದನ್ನು ದೂರ ಮಾಡಲಿಕ್ಕೆ ಈ ನವಾರಣ ಮಂತ್ರ, ಚಂಡಿ ಮಂತ್ರ ಮಾಡ್ತಾರೆ. ನಾವೇನು ಅವಸ್ಥೆಯಲ್ಲಿದ್ದೀವಿ ಆ ಘಟನೆಯ ಪರಿವರ್ತನೆ ಮಾಡೋದು ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಅಂದರೆ ನಮ್ಮ ಜೀವನದಲ್ಲಿ ಏನು ಕಷ್ಟ ಕಾರ್ಪಣ್ಯ, ದುಃಖ, ನೋವು ಇದೆ ಅದನ್ನು ದೂರ ಮಾಡಲಿಕ್ಕೆ ಈ ನವಾರಣ ಮಂತ್ರ, ಕಾಳಿ ಮಂತ್ರನ ಪಠನೆ ಮಾಡಬಹುದು.